ವಾರ್ಡ್ ನಂಬರ್ 16ರಲ್ಲಿನ ಸಿಮೆಂಟ್ ರಸ್ತೆಗಳ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರೋಜ್ ಖಾನ್. ಕೋಲಾರ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 16ರ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾದ ಸಿಮೆಂಟ್ ರಸ್ತೆಗಳ ಕಾಮಗಾರಿಗಳಿಗೆ ವಾರ್ಡ್ ಸದಸ್ಯ ಹಾಗೂ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರೋಜ್ ಖಾನ್ ಚಾಲನೆ ನೀಡಿ ಸ್ಥಳದಲ್ಲೇ ಹಾಜರಿದ್ದು ಗುಣಮಟ್ಟ ಕಡಿಮೆ ಆಗದಂತೆ ರಸ್ತೆಗಳ ನಿರ್ಮಾಣದ ಉಸ್ತುವಾರಿ ನೋಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಫೈರೋಜ್ ಖಾನ್ ಅವರು ನಗರದ ರಸ್ತೆಗಳ ಅಭಿವೃದ್ಧಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಅವರು 5 ಕೋಟಿ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರು ಅಲ್ಪಸಂಖ್ಯಾತರು ವಾಸಿಸುವ ಏರಿಯಾಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ 5 ಕೋಟಿ ತಂದಿದ್ದು, ನನ್ನ ವಾರ್ಡ್ ಸಂಖ್ಯೆ 16ರಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಅಲ್ಪಸಂಖ್ಯಾತರ ನಿಧಿಯಲ್ಲಿನ 1.40 ಕೋಟಿ ರು ಹಾಗೂ ಎಂಎಲ್ಸಿ ನಜೀರ್ ಅಹಮದ್ ಅವರ 60 ಲಕ್ಷ ಅನುದಾನದಲ್ಲಿ ಸಿಮೆಂಟ್ ರಸ್ತೆಗಳ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಕಾಮಗಾರಿ ಗುಣಮಟ್ಟದಿಂದ ಕೂಡಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಯಾರು ಯಾವುದೇ ಕಾರಣಕ್ಕೆ ರಸ್ತೆ ಕೆಲಸ ಪೂರ್ಣಗೊಂಡ ನಂತರ ರಸ್ತೆ ಅಗೆಯುವ ಕೆಲಸ ಮಾಡಬಾರದು. ಒಂದು ವೇಳೆ ರಸ್ತೆ ಅಗೆದರೆ ಅವರ ಸ್ವಂತ ಹಣದಲ್ಲಿ ರಸ್ತೆ ರಿಪೇರಿ ಮಾಡಬೇಕು ಹಾಗೂ ದಂಡ ಕಟ್ಟಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈಗಾಗಲೇ ನನ್ನ ವಾರ್ಡ್ನಲ್ಲಿ ಬಹಳಷ್ಟು ಕೆಲಸ ಅಭಿವೃದ್ಧಿ ಮಾಡಲಾಗಿದೆ. ಬಾಕಿ ಉಳಿದಿರುವ ಕೆಲವು ಕೆಲಸಗಳನ್ನು ಶೀಘ್ರವಾಗಿ ಮಾಡಲಾಗುವುದು. ರಸ್ತೆಗಳ ಅಭಿವೃದ್ಧಿಗೆ ಶಾಸಕರು ಇನ್ನು 30 ಕೋಟಿ ವಿಶೇಷ ಅನುದಾನ ತಂದಿದ್ದು, ನನ್ನ ವಾರ್ಡ್ ಅಭಿವೃದ್ಧಿಗೆ 2.5 ಕೋಟಿ ನೀಡಲಿದ್ದಾರೆ ಹಾಗೂ ನಗರಸಭೆಯ ವ್ಯಾಪ್ತಿಯ ಎಲ್ಲಾ ರಸ್ತೆಗಳಿಗೆ ಸಿಮೆಂಟ್ ರಸ್ತೆ ಮಾಡಿಸಲು ಕ್ರಮ ವಹಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ನಿವಾಸಿಗಳು, ಫೈರೋಜ್ ಖಾನ್ ನಗರಸಭೆ ಸದಸ್ಯರಾದ ಮೇಲೆ ವಾರ್ಡ್ ಬಹಳಷ್ಟು ಅಭಿವೃದ್ಧಿಯಾಗಿದ್ದು ನೀರಿನ ಸಮಸ್ಯೆ ನಿವಾರಣೆಗೆ ಮಾಡಲಾಗ್ತಿದೆ. ರಸ್ತೆ ದೀಪಗಳ ವ್ಯವಸ್ಥೆ ಹಾಗೂ ಯುಜಿಡಿ ಸಹ ಅಳವಡಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಾದ ಶಾಮೀರ್ ಸೀಪುರ್ ಅಕ್ರಮ್, ಶಹಬಾಜ್ ಬಿಲಾಲ್, ಮುಬಾರಕ್, ಮುಕ್ರಮ್ ಪಾಷಾ, ಹಿದಾಯತುಲ್ಲಾ ಮುಂತಾದವರು ಉಪಸ್ಥಿತರಿದ್ದರು. ವರದಿ ರೌನಕ್ ಅಲಿ ಖಾನ್, ಕೋಲಾರ. ಶಾಸಕರು ತಂದಿದ್ದಾರೆ 30 ಕೋಟಿ ತಂದಿದ್ದಾರೆ. ಆ 30 ಕೋಟಿಯಲ್ಲೂ ನನ್ನ ವಾರ್ಡಿಗೆ, ಯಾಕಂದರೆ ನನ್ನ ವಾರ್ಡಿಗೆ ಹೆಚ್ಚಿನ ಯಾಕೆ ಪ್ರಾಮುಖ್ಯತೆ ನೀಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಡೀ ಊರಲ್ಲಿ ನಮ್ಮ ಏನು 35 ವಾರ್ಡ್ಗಳಿವೆ, ಈ 35 ವಾರ್ಡ್ಗಳಲ್ಲಿ ಅತಿ ಹೆಚ್ಚು ದೊಡ್ಡ ವಾರ್ಡ್ ಇರೋದು ನಂದು. ಮತ್ತು ಅಷ್ಟು ಡೆವಲಪ್ ಆಗಿಲ್ಲ. ಅದರ ಜೊತೆಯಲ್ಲಿ ಏನು ನಗರಸಭೆಗೆ ರೆವೆನ್ಯೂ ಹೋಗುತ್ತೆ, ಏನು ಇನ್ಕಮ್ ಹೋಗುತ್ತೆ ನಗರಸಭೆಗೆ, ಏನು ಟಾಪ್ 5 ರೆವೆನ್ಯೂ ಹೋಗೋ ಏನು ಇದು ವಾರ್ಡ್ಗಳಿವೆ, ಆ ಟಾಪ್ 5 ವಾರ್ಡ್ಗಳಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಒಂದು. ಅದಕ್ಕಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಮತ್ತೆ ಏನು 30 ಕೋಟಿ ಬಂದಿದೆ, ಆ 30 ಕೋಟಿಯಲ್ಲಿ 2.5 ಕೋಟಿಯಿಂದ 3 ಕೋಟಿವರೆಗೂ ನನಗೆ ಆಗ್ತಾ ಇದೆ ಸರ್. ನನ್ನ ವಾರ್ಡಿಗೆ ಕೊಡ್ತಾ ಇದ್ದಾರೆ ಸರ್, ಶಾಸಕರು ಕೊಡ್ತಾ ಇದ್ದಾರೆ. ಆಲ್ರೆಡಿ ಅವ್ರು ಮಾತು ಹೇಳಿದ್ದಾರೆ, 2.5 ಕೋಟಿ ಕೊಡೋದು ಅಂತ ಹೇಳಿದ್ದಾರೆ ಸರ್. ಪ್ರಮುಖವಾಗಿ ಈ ರಸ್ತೆಗಳು ಮಾಡೋಕ್ಕೆ ಮೊದಲೇ ಯುಜಿಡಿ ಮತ್ತು ಸರ್ ಎಲ್ಲ ಕೆಲಸಗಳು ನೋಡಿ, ನೀರಿನ ಸರ್ ನಾನು ಗೆದ್ದಾದ್ಮೇಲೆ ನನ್ನ ವಾರ್ಡಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳ್ತೀರಿ. ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳಿದರೆ ಮಹಾಲಕ್ಷ್ಮಿ ಲೇಔಟು, ಬ್ಯಾಂಕ್ ಕಾಲೋನಿ, ಅನ್ಸಾರಿ ಮೊಹಲ್ಲಾ, ಜಮಾಲ್ ನಗರ, ಡೀಸಲ್ ಬಾಬಾ ಏರಿಯಾ, ಉಸ್ಮಾನ್ ನಗರ ಅಂತ ಎಲ್ಲ ಬರುತ್ತೆ ಸರ್. ಈ ಎಲ್ಲ ವಾರ್ಡುಗಳಲ್ಲಿ, ಈ ಎಲ್ಲ ಏರಿಯಾದಲ್ಲಿ 90% ನೀರನ್ನು ನಾವು ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. 90% ನೀರಿನ ಸಮಸ್ಯೆಯನ್ನು ಕಂಪ್ಲೀಟ್ ಮಾಡಿದ್ದೀವಿ. ಏನು 10% 15% ಏನು ಉಳಿದಿದೆ, ಅದು ಬೋರ್ವೆಲ್ಲು, ಅಲ್ಲಿ ನೀರು ಇಲ್ದಿರೋ ಕಾರಣ ಮತ್ತು ಬೋರ್ವೆಲ್ ರಿಪೇರ್ಸು, ಈ ಕಾರಣದಿಂದ ನೀರು ಇಲ್ದಂಗೆ ಆಗಿದೆ ಸರ್. ಉಳಿದದ್ದು ಎಲ್ಲ 90% ನನ್ನ ವಾರ್ಡು ನೀರಿಂದ ಆಲ್ಮೋಸ್ಟು ಎಲ್ಲ ಕಂಪ್ಲೀಟ್ ಆಗಿದೆ, ಸಕ್ಸಸ್ ಆಗಿದ್ದೀವಿ. ನೀರು ಕೊಡೋದ್ರಲ್ಲಿ ಒಂದು ಸಕ್ಸಸ್ ಆಗಿದ್ದೀವಿ. ಮತ್ತು ಏನು ಚರಂಡಿ ಅಂತೇಳಿ UGD ಹೇಳಿದ್ರಿ, UGD ಲೈನ್ಸ್ ಎಲ್ಲೆಲ್ಲಿ ಇರಲಿಲ್ಲ, ಯಾವ ಕಡೆ UGD ಲೈನ್ ಇರಲಿಲ್ಲ, ಅದನ್ನು ಏನು ಅಮೃತ್ ಇದರಲ್ಲಿ ಏನಿತ್ತು, ಅಮೃತ್ ಯೋಜನೆಯಲ್ಲಿ ಪೆಂಡಿಂಗ್ ಏನಿತ್ತು, ಅದರಲ್ಲಿ ಸೇವಿಂಗ್ಸ್ ಏನಿತ್ತು, ಆ ಸೇವಿಂಗ್ಸಲ್ಲಿ ಎಲ್ಲ ಆಲ್ಮೋಸ್ಟು UGD ಲೈನ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಮತ್ತು ಅದಾದಮೇಲೆ ನಾವು ಹೊಸ ರೋಡನ್ನು ಇದು ಮಾಡಿರೋದು ಎಲ್ಲ ಕಂಪ್ಲೀಟ್ ಕೆಲಸ. ಪೈಪ್ಲೈನು, ನೀರಿನ ಪೈಪ್ಲೈನು ಮತ್ತು UGD ಲೈನ್ ಎಲ್ಲಿ ಕಂಪ್ಲೀಟ್ ಆಗಿದೆ ಅಲ್ಲೇ ಎಲ್ಲ ಇದು ಮಾಡ್ತಾ ಇರೋದು, ರೋಡ್ಸ್ ಎಲ್ಲ ಆಗ್ತಾ ಇರೋದು. ಏನು ಮಾಡ್ತಾರೆ ಅಂದರೆ, ಇದು ರಸ್ತೆಗಳು ಆದಮೇಲೆ ಚೆನ್ನಾಗಿದ್ದಾರೆ, ಅದಕ್ಕೆ ಜನಗಳಿಗೆ ಏನು ಹೇಳ್ತಾರೆ ಸರ್? ಜನರಿಗೆ ಮೊನ್ನೆನೂ ಯಾರೋ ಕಾಲ್ ಮಾಡಿದ್ರು, ಅವ್ರಿಗೂ ಹೇಳಿದ್ದೀನಿ ಏನೇನು ಕೆಲಸ ಇದೆ ಬಿಫೋರ್ ರೋಡ್ ಹಾಕೋ ಮುಂಚೆನೇ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಏನು ಮಾಡೋಕ್ಕೆ ಕೊಡೋದಿಲ್ಲ. ಅದು ನಮ್ಮ ಕೆಲಸ ಏನಿದೆ, ಅವ್ರ ಕೆಲಸ ಏನಿದೆ, ಏನು ಪೈಪ್ಲೈನ್ ಆಗಬೇಕಾ, ಅಲ್ಲೊಂದು UGD ಕನೆಕ್ಷನ್ಸ್ ಏನಾದರೂ ಕೊಡಬೇಕಿದ್ರೆ ಬಿಫೋರು ರೋಡ್ ಏನು ನಮ್ಮ ಕೆಲಸ ನಡೀತದೆ ಅದ್ರ ಮುಂಚೆನೇ ಅವ್ರು ಮಾಡ್ಕೊಳ್ಬೇಕು. ಅದಾದಮೇಲೆ ಯಾರಿಗೂ ಅವಕಾಶ ಕೊಡೋದಿಲ್ಲ ಸರ್. ಅದಕ್ಕೆ
ಅವರೆಲ್ಲರಿಗೂ ಆಲ್ರೆಡಿ ಮನೆಯವ್ರಿಗೆಲ್ಲ ಹೋಗಿ ಹೇಳಿದ್ದೀರಿ, ಯಾರ್ಯಾರು ಪೈಪ್ಲೈನ್ ಇರಲಿಲ್ಲ ಅವರೆಲ್ಲ ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಅವರು ಸೈಟ್ ಇದ್ರೂ ಮನೆ ಕಟ್ತಾ ಇಲ್ಲ ಇನ್ನೂ. ಅವರು ಸೈಟ್ ಇದ್ರೂ ಅವರು ಕನೆಕ್ಷನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸರ್. ನಿಮ್ಮ ಎಲ್ಲ ಈಗ ಅನುದಾನ ತಂದಿರೋದು ವಿಶೇಷ ಅನುದಾನ ಮತ್ತು ನನ್ನ ವಾರ್ಡಿನ ಜನತೆಗೆ ಸಂತೋಷವಾದ ಸುದ್ದಿ ಇದು. ಯಾಕಂತ ಹೇಳಿದರೆ ಮಹಾಲಕ್ಷ್ಮಿ ಲೇಔಟ್ ಅಂದರೆ ಅತಿ ದೊಡ್ಡ ವಾರ್ಡ್ ಇದು. ದೊಡ್ಡ ವಾರ್ಡ್ ಇದ್ದರೂ ಏನು ಎಲ್ಲ ಒಳ್ಳೆ ಜನ ಇದ್ದಾರೆ, ಒಳ್ಳೆ ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೂ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಯಾವಾಗ ನಾನು ಗೆದ್ದಾದ ಮೇಲೆ ಏನೇನಿದೆ ನೀರಿನ ಸೌಕರ್ಯಗಳು ಮತ್ತು ಚರಂಡಿ ಕಸದ ಬಗ್ಗೆ ಮತ್ತು ಸ್ಟ್ರೀಟ್ ಲೈಟ್ಸು, ಯಾವುದೇ ಕಂಬಕ್ಕೂ ಸ್ಟ್ರೀಟ್ ಲೈಟ್ ಇಲ್ದಿರೋ ಯಾವ ಕಂಬನೂ ಇಲ್ಲ ಸರ್ ನನ್ನ ವಾರ್ಡಲ್ಲಿ. ಮತ್ತು ಮೇನ್ ರೋಡ್ ಎಲ್ಲ ಮಣ್ ರೋಡ್ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಮಹಾಲಕ್ಷ್ಮಿ ಲೇಔಟ್ ಅಂದರೆ ಎಲ್ಲ ಮಣ್ ರೋಡೇ, ಯಾವ ರೋಡು ಇರಲಿಲ್ಲ. ಈಗ ಸರ್ ಏನಿದೆ ಮಹಾಲಕ್ಷ್ಮಿ ಲೇಔಟಿಗೆ ಕನೆಕ್ಟಿಂಗ್ ಎಷ್ಟು ಮೇನ್ ರೋಡ್ಸ್ ಇದೆ ಎಲ್ಲ ಆಲ್ಮೋಸ್ಟ್ ಇದರಲ್ಲಿ ಕಂಪ್ಲೀಟ್ ಆಗ್ತಾಯಿದೆ ಸರ್. ಖಾಲಿ ಸೈಡ್ಗಳಿವೆ,